ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಬೆಂಗಳೂರು BBMP ಎಲೆಕ್ಷನ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕರಿತೀನಿ. ಈಗ ಏನು ಬೆಂಗಳೂರು ಮಹಾಪಾಲಿಕೆ ಇತ್ತು, ಇದು 5 ಭಾಗವಾಗಿ ವಿಂಗಡಿಸಿದ್ದಾರೆ. GBA 5 ಮಹಾನಗರಾಗಿ ವಿಂಗಡಿಸಿದ್ದಾರೆ. ಫ್ರೆಂಡ್, ಏನು ನಗರ ಪಾಲಿಕೆ ಯಾವ್ಯಾವ 5 ಬರ್ತವೆ ಅನ್ನೋದು ಮತ್ತು ಅದರಲ್ಲಿ ಎಷ್ಟು ಮತದಾರರಿದ್ದಾರೆ ಮತ್ತು ಇಲ್ಲಿ ಯಾವ ಚುನಾವಣೆ ನಡೆಯುತ್ತೆ BBMPದು ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡ್ತೀನಿ. ನೋಡಿ, ಈಗ ಬೆಂಗಳೂರು BBMP ಮಹಾಪಾಲಿಕೆ ಅಂತ ಇತ್ತು, ಈಗ 5 ಭಾಗವಾಗಿ ವಿಂಗಡಿಸಿದ್ದಾರೆ. ಫ್ರೆಂಡ್, ಈಗ ಏನು 5 ಭಾಗ ವಿಂಗಡಿಸಿದರೆ ಸರ್ಕಾರ ಅದು ಚುನಾವಣೆ ಸುಮಾರು 2015ರಲ್ಲಿ ಚುನಾವಣೆ ನಡೆಸಿತ್ತು. BBMP ಚುನಾವಣೆ 2015ರಲ್ಲಿ ನಡೆಸಿತ್ತು. ಅನಂತರ ಕೊರೋನಾ ಅಡ್ಡ ಬಂತು ಅಂತ ಅದನ್ನ ಹಂಗೆ ಮುಂದೆ ತಳ್ಕೊಂಡು ಸರ್ಕಾರನೇ ನಡೆಸ್ಕೊಂಡು ಹೋಗ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟು ಆದೇಶದಂತೆ ಏನು ಜೂನ್ 30 ಒಳಗಡೆ ಎಲೆಕ್ಷನ್ ಮಾಡಲೇಬೇಕು ಅಂತ ಗಡುವು ನೀಡಿದೆ. ಅಷ್ಟರೊಳಗೆ ಇವೆಲ್ಲ ಪಾಲಿಕೆಗಳು ಎಷ್ಟು ಪಾಲಿಕೆಗಳು ಇದ್ದಾವೆ, ವಾರ್ಡ್ಗಳ ನಂಬರೆಲ್ಲ ವಿಂಗಡಿಸಿ ಮತ್ತು ಮತದಾರ ಪಟ್ಟಿ ಪರಿಷ್ಕರಿಸಿ ಎಲ್ಲ ಪ್ರತಿಯೊಂದು ಇಲ್ಲಿ ಕೋರ್ಟು ಆದೇಶ ನೀಡಿತು. ಈಗ ಸದ್ಯಕ್ಕೆ ಈಗ ಏನಪ್ಪ ಅಂದರೆ ವಾರ್ಡ್ಗಳು ವಿಂಗಡೆ ಮಾಡಿದ್ದಾರೆ. ಏನು ನೆನ್ನೆ ರೀಸೆಂಟಾಗಿ ಮಾಹಿತಿ ದೊರೆತಿರೋ ಪ್ರಕಾರ ವಾರ್ಡ್ ಸುಮಾರು 369 ವಾರ್ಡ್ಗಳು ವಿಂಗಡೆ ಆಗಿರುವಂತೆ. ಹೋದ ಸರಿ 2015ರಲ್ಲಿ ಸುಮಾರು 198 ವಾರ್ಡ್ಗಳಿದ್ವು. ಅಂದರೆ ಏನು BBMPಯಲ್ಲಿ ಹೋದ ಸರಿ ಎಲೆಕ್ಷನ್ ನಡೆದಾಗ ಸುಮಾರು 198 ಇದ್ದವು. ಈ ಸರಿ 369 ವಾರ್ಡ್ಗಳು ಆಗಿದ್ದಾವೆ. ಫ್ರೆಂಡ್, 5 GBA ಅಂದರೆ ಏನು ಇತ್ತೀಚೆಗೆ 5 ನಗರ ಮಹಾಪಾಲಿಕೆ ಮಾಡ್ತಾ ಅದು ಒಂದೊಂದು ಥರ ಇದ್ದಾವೆ. ಆ ಮತದಾರರು ಎಷ್ಟು 5 ಪಾಲಿಕೆಯಲ್ಲಿ ಯಾವ್ಯಾವ ಮತದಾರರು ಎಷ್ಟು ಇದ್ದಾವೆ ಅಂತ ನಿಮಗೆ ಹೇಳ್ತೀನಿ. ಫ್ರೆಂಡ್, ಒಟ್ಟು ಇಲ್ಲಿ 369 ವಾರ್ಡ್ಗಳ ಪೈಕಿ ಅತಿ ಹೆಚ್ಚು ಜಾಸ್ತಿ ಇರೋದು ಅಂತ ಅಂದರೆ ಬೆಂಗಳೂರು ಪಶ್ಚಿಮದಲ್ಲಿ. ಈ ಬೆಂಗಳೂರು ಪಶ್ಚಿಮದಲ್ಲಿ ಸುಮಾರು 27,25,000 ಜನ ಇಲ್ಲಿ ಮತದಾರರು ಇದ್ದಾರೆ. ಅಂದರೆ ಬೆಂಗಳೂರು ಪಶ್ಚಿಮದಲ್ಲಿ ಅತಿ ಹೆಚ್ಚು ಮತದಾರರು ಇದರಲ್ಲಿದ್ದಾರೆ. ಫ್ರೆಂಡ್, 27,25,000 ಮತದಾರರು ಇದರಲ್ಲಿದೆ. ನಂತರ ಎರಡನೇದು ಬೆಂಗಳೂರು ಉತ್ತರದಲ್ಲಿ ಬರುತ್ತೆ, ಅದು 2ನೇ ಸ್ಥಾನ ಪಡೆದಿರುತ್ತೆ. ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು 19,54,000 ಇಲ್ಲಿ ಮತದಾರ ಬರ್ತಾರೆ. ಫ್ರೆಂಡ್, ಬೆಂಗಳೂರು ಉತ್ತರದಲ್ಲಿ 19,54,000 ಇಲ್ಲಿ ಮತದಾರರು ಬರ್ತಾರೆ. ಅದೇ ಬೆಂಗಳೂರು ಕೇಂದ್ರ, ಈ ಬೆಂಗಳೂರು ಕೇಂದ್ರದಲ್ಲಿ ಇದು ಸುಮಾರು 14,25,000 ಮತದಾರರು ಇಲ್ಲಿ ಬರ್ತಾರೆ. ಅದೇ ಬೆಂಗಳೂರು ಪೂರ್ವದಲ್ಲಿ ಇದು ಸುಮಾರು 10,41,000 ಇಲ್ಲಿ ಮತದಾರರು ಇಲ್ಲಿ ಬರ್ತಾರೆ. ಇಷ್ಟು 5 ಭಾಗ ನಮ್ಮ ಬೆಂಗಳೂರು BBMP ಅಂತ ಏನಿತ್ತು 5 ಭಾಗವಾಗಿ ಇಲ್ಲಿ ವಿಂಗಡಿಸಿದ್ದಾರೆ. ಬೆಂಗಳೂರು ಪಶ್ಚಿಮ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಅದೇ ಥರ ಬೆಂಗಳೂರು ಕೇಂದ್ರ, ಬೆಂಗಳೂರು ಪೂರ್ವ, ಇಷ್ಟು ಇಲ್ಲಿ ಇದ್ದಾವೆ. ಫ್ರೆಂಡ್, ಪ್ರತಿಯೊಂದು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಬೆಂಗಳೂರು ಪಶ್ಚಿಮದಲ್ಲಿ 27,25,000 ಇದ್ದಾರೆ. ಅದೇ ಬೆಂಗಳೂರು ಉತ್ತರದಲ್ಲಿ 19,54,000 ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ 17,44,000 ಜನ ಇದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 14,25,000 ಜನ ಇದ್ದಾರೆ. ಬೆಂಗಳೂರು ಪೂರ್ವದಲ್ಲಿ 10,41,000 ಜನ ಮತದಾರರು ಇಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ಎಲೆಕ್ಷನ್ ಯಾವಾಗ ನಡೆಸ್ತಾರೆ ಅಂತ ಅಂದರೆ ಏನು GBA ಅಂದರೆ BBMP ಇದು ಎಲೆಕ್ಷನ್ ಇಲ್ಲಿ ಮೇ 25ರಲ್ಲಿ ಇಲ್ಲಿ ಏರ್ಪಟ್ಟು ಮೇ 25 ನಂತರ ನಾವು ಎಲೆಕ್ಷನ್ ಪಟ್ಟ ಮಾಡ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಏನು ಕರಡು ಮತದಾರ ಪಟ್ಟಿಯನ್ನು ಸೋಮವಾರ ದಿನ ಸುಮಾರು ಮತದಾರ ಆಕ್ಷೇಪ ಸಲ್ಲಿಕೆ ಜನವರಿ 20ರಿಂದ ಫೆಬ್ರವರಿ 3ರವರೆಗೂ ಇಲ್ಲಿ ಕಾಲಾವಕಾಶ ಐತೆ. ನೀವೇನಾರು 18 ವರ್ಷ ತುಂಬಿದರೆ ನೀವು ಈಗ ಎಲೆಕ್ಷನ್ ನಡೆಯುತ್ತೆ ಇನ್ನೊಂದು ಮೇ ತಿಂಗಳೊಳಗೆ ನೀವು ನಿಮ್ಮ ಹತ್ತಿರ ಇರುವಂಥ BBMP ವ್ಯಾಪ್ತಿಗೆ ಸೇವೆಗಳ ಹತ್ರ ಹೋಗಿ ಗುರುತಿನ ಚೀಟಿ, ಏನು ಎಲೆಕ್ಷನ್ ಗುರುತಿನ ಚೀಟಿ ನೀವು ಮಾಡಿಸ್ಕೋಬೋದು ಅಂತಲೇ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇಲ್ಲಿ ಕಾಲಾವಕಾಶ ಇಲ್ಲಿ ಸುಮಾರು ಫೆಬ್ರವರಿ 18 ಇಲ್ಲಿ ಕಾಲಾವಕಾಶ ಇದೆ. ಮಾರ್ಚ್ 16 ಅಂತಿಮ ದಿನ ಅಂತ ಕೊಡಿ, 14 ಅಂತಿಮ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಸುದ್ದಿ ಪ್ರಕಾರ ಏನು DK ಶಿವಕುಮಾರ್ ಸಹ ತಿಳಿಸ್ತಾ ಇದ್ದಾರೆ, ಈ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳು ಎಲ್ಲ ಒಂದೇ ಟೈಮ್ಗೆ
ನಾವು ಮಾಡೋಣ ಅಂತಲೂ ಸಹ ಯೋಚನೆ ಮಾಡ್ತಾಯಿದ್ದಾರೆ. ಇದು ಪರಿಶೀಲನೆ ಮಾಡ್ಬೋದು. ಈಗ ಸದ್ಯ BBMPದು ಮೇ 25ರಂದು ಎಲ್ಲ ವಾರ್ಡ್ಗಳು ವಿಂಗಡಣೆ ಆಗಿದ್ದಾವೆ ಮತ್ತು 5 ಪಾಲಿಕೆಗಳಲ್ಲಿ ಎಷ್ಟು ಮತದಾರರಿದ್ದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. BBMP ಚುನಾವಣೆ ಅಂದರೆ GPA ಚುನಾವಣೆ 5 ಮಹಾನಗರ ಪಾಲಿಕೆಯಲ್ಲಿ ಎಲೆಕ್ಷನ್ ನಡೆಯುವ ಹತ್ತಿರ ಬಂದಿದೆ. ನಮಸ್ಕಾರ.